ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ತಥಾಗತ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಆತ್ಮೀಯ ಇದನ್ನು ನಾವು 28 ಜನವರಿ 2024ರಂದು 2024ರಂದು ನಡೆದಂತಹ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ CRDSR ನಾನ್ HKಗೆ ಇಲ್ಲಿ ನಾವು ಸರಿಯಾದ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇದಕ್ಕೆ ನಾವು ಕೀ ಆನ್ಸರ್ ವಿಡಿಯೋ ಅಂತ ಕರಿತೇವೆ. ಕೀ ಆನ್ಸರ್ಸ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಇವು ಅತಿ ಸೂಕ್ತವಾದಂತಹ ಕೀ ಉತ್ತರಗಳಾಗಿದ್ದು, ಇನ್ ಕೇಸ್ ಏನಾದರೂ ಡಿಸ್ಕ್ರಿಪ್ಷನ್ಸ್ ಇದ್ದರೆ ನಾವು ಅವುಗಳನ್ನ ನಾವು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಚೇಂಜಸ್ನ ಹೇಳ್ತೇವೆ. ಬಟ್ ಆ್ಯಸ್ ಆಫ್ ನೌ ಏನು ಚೇಂಜಸ್ ಇಲ್ಲ. ಒಂದು ಸರಳವಾದಂಥ ಪ್ರಶ್ನೆ ಪತ್ರಿಕೆ ಆಗಿತ್ತು. ಸೊ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರಗಳು ಮಾತನಾಡ್ತಾ ಹೋಗೋಣ. ಯಾವುದೇ ರೀತಿಯಂಥ ಎಕ್ಸ್ಪ್ಲನೇಷನ್ ಇರುವುದಿಲ್ಲ. ಇದು ನಿಮ್ಮ ಜಸ್ಟ್ ಒಂದು ರೆಫರೆನ್ಸ್ಗೆ. ಈ ಒಂದು PDF ನಿಮಗೆ ಬೇಕಂತಂದರೆ ತಥಾಗತ GSROT ಟೆಲಿಗ್ರಾಮ್ ಚಾನಲಲ್ಲಿ ಅಥವಾ ನಮ್ಮ ತಥಾಗತ GSROT ಮೊಬೈಲ್ ಆ್ಯಪ್ ನೀವು ಗೂಗಲ್ ಅಪ್ಲಿಕೇಶನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಭಾರತದ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಯಾವುದು ಅಂತ ಕೇಳ್ತಾರೆ. ಯಾವುದು ನ್ಯಾವಿಗೇಷನ್ ಯಾವುದು ಅಂತಂದರೆ ನ್ಯಾವಿಕು. ಇಲ್ಲಿ ಕನ್ನಡ ಇಂಗ್ಲೀಷ್ ಎರಡೂ ಇದೆ. ನಿಮ್ಮ ರೆಫರೆನ್ಸ್ಗೆ ನೀವು ಯಾವುದು ಅನುಕೂಲ ಆಗ್ತದೆ ನೋಡ್ಕೋಬೋದು. ಸೊ ಎರಡನೇದು, ಹವಾಮಾನ ಬದಲಾವಣೆಗೆ ಯಾವುದೋ ಒಂದು ಉದಾಹರಣೆ ಅಲ್ಲ ಅಂತ ಹೇಳ್ತಾರೆ. ನೋಡಿ, PC ಪ್ರಶ್ನೆ ಪತ್ರಿಕೆಗೆ ಕೆಲವು 2-3 ವರ್ಷದಿಂದ ನೋಡ್ಬೋದು ತುಂಬಾ ನಾಟ್ ಕೇಳ್ತಾರೆ. ಯಾವುದು ಅಲ್ಲ, ಯಾವುದು ಇನ್ಕರೆಕ್ಟ್ ಆಗಿದೆ. ಇದು ನೀವು ಸರಿಯಾಗಿ ಕ್ವಶನ್ ಓದುವಾಗ ಚೆನ್ನಾಗಿ ಓದ್ಕೋಬೇಕು. ಯಾವುದು ಕರೆಕ್ಟ್ ಕೇಳ್ತಾ ಇದ್ದಾರೆ ಅಥವಾ ಯಾವುದು ತಪ್ಪು ಕೇಳ್ತಾ ಇದ್ದಾರೆ ಅಂತೇಳಿ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ರು ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್. ಕೆಳಗಿನಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿಯ ಅಲ್ಲ ಅಂತ ಕೇಳಿದ್ದಾರೆ. ಇದು ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್. ಸೊ ಒಂದು ವಸ್ತುವಿನ ಎಸೆದಾಗ ಹೆಚ್ಚಿನ ದೂರ ಸಾಧಿಸಲು ಅದು ಯಾವ ಒಂದು ಕೋನದಲ್ಲಿರಬೇಕಂತ ಹೇಳ್ತಾರೆ. ಅದು 45 ಡಿಗ್ರಿ. ನೋಡಿ, ಒಬ್ಬರು ಬ್ಯಾಟ್ಸ್ಮನ್ನು ದೂರವಾದಂಥ 6 ಹೊಡಿಬೇಕಂತಂದರೆ ಅವರು 45 ಡಿಗ್ರಿಯಲ್ಲಿ ಹೊಡೆದಾಗ ಅದು ತುಂಬ ದೂರ ಹೋಗುತ್ತೆ. 45 ಡಿಗ್ರಿಯಲ್ಲಿ ಹೊಡೆದಾಗ ತುಂಬ ದೂರ ಹೋಗುತ್ತೆ. ಸೊ ಇಲ್ಲಿ ಯಾವುದು UNSCದ ಸದಸ್ಯ ಅಲ್ಲ ಅಂತ ಹೇಳ್ತಾರೆ. ಭಾರತ ಅಲ್ಲ. ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ABHA ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಾರೆ. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ, ಹೆಲ್ತಿಗೆ ಸಂಬಂಧಪಟ್ಟಿದೆ. ಸೊ ಮಾಡರ್ನಿಟಿ ಪಿರಿಯಾಡಿಕಲ್ ಟೇಬಲ್ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಒಂದನೇದು. ಇಲ್ಲಿ ಇವರು ಹಾರಿಜೆಂಟಲ್ ಅಂತಂದರೆ ಈ ರೀತಿ ಇರುತ್ತದೆ ಅಡ್ಡ. ಇವುಗಳಿಗೆ ನಾವು ಪೀರಿಯಡ್ಸ್ ಅಂತೇವೆ. ಉದ್ದ ಇರುವುಗಳಿಗೆ ಗ್ರೂಪ್ಸ್ ಅಂತೇವೆ. ಈ ಗ್ರೂಪ್ಸು 18 ಇರ್ತವೆ. ಸೊ ಸರಿಯಾದ ಉತ್ತರ 1, ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ಪ್ರಶ್ನೆ ಪತ್ರಿಕೆನ ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬೇಕು ಮೊದಲು. ಸೊ ಭೂಮಿಯ ಒಂದು ವಾತಾವರಣದಲ್ಲಿ ಹೆಚ್ಚುವಾಗಿ ಹೇರಳವಾಗಿರುವ ಅನಿಲ ಯಾವುದು ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಸಾರಜನಕ. ಯಾವುದು? ಸಾರಜನಕ. ಇಲ್ಲಿ ಇದು ಕರೆಕ್ಟ್ ಇರುವಂಥ ಇನ್ಕರೆಕ್ಟ್ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಕೊಟ್ಟಿರೋದು ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಹೀಗಾಗಿ ನನ್ ಆಫ್ ದಿ ಅಬೋವ್ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಸೊ ಡಿಕಂಪೋಸಿಷನ್ ಆಫ್ ವೆಜಿಟಬಲ್ ಮ್ಯಾಟರ್ಸ್ ಇಂಟು ದಿ ಕಂಪೋಸಿಟ್ ಯಾವುದು ಅಂತ ಕೇಳ್ತಾರೆ. ಇದಕ್ಕೆ ಒಂದನೇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತೆ. ತರಕಾರಿ ಪದಾರ್ಥ ಮಿಶ್ರ ಗೊಬ್ಬರ ವಿಭಜಿಸುವುದು ರ್ಯಾಶ್ಯೂ ಅಂತ ಹೇಳಿದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. UNEPಗೆ ಸಂಬಂಧ UNEPದು ಫುಲ್ ಫಾರ್ಮ್ ಹೇಳಬೇಕು. ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್. ಒಂದು ಸರಳವಾದಂಥ ಪ್ರಶ್ನೆ ಬೇಕಿತ್ತು. ಇದು ಯಾವುದು? IR ಜಾವ ಮತ್ತು ರತ್ನ. IR ಜಾವ ಮತ್ತು ಇದು ಯಾವುದರ ಒಂದು ತಳಿಯಾಗಿದೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಅಕ್ಕಿ. ಯಾವುದು? ಅಕ್ಕಿ. ಸಾಮಾನ್ಯವಾಗಿ ವಿಚ್ ನೋಬಲ್ಸ್ ಕಾಮನ್ಲಿ ಯೂಸ್ಡ್ ಇನ್ ದ ಲಿಫ್ಟಿಂಗ್ ದಿ ಏರ್ ಬಲೂನ್ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಹೀಲಿಯಮು. ಬಲೂನ್ಗಳಲ್ಲಿ ಇದನ್ನು ಬಳಸುತ್ತಾರೆ, ಹೀಲಿಯಮನ್ನು. ಕೆಸೋವರಿ, ಡೋಡೋ ಮತ್ತು ರಿಯಾ ಇವು ಡ್ಯಾಶ್ನ ಉದಾಹರಣೆ ಆಗಿದೆ. ಇವುಗಳು ಫ್ಲೈಟ್ಲೆಸ್ ಬರ್ಡ್ಸ್. ಫ್ಲೈಟ್ಲೆಸ್ ಬರ್ಡ್ಸು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ. ಹಾರಲಾಗದ ಪಕ್ಷಿಗಳಾಗಿವೆ. 15ನೇದು, ಒಂದು ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಡ್ಯಾಶ್ಗೆ ಸಂಬಂಧಿಸಿದ ಇದು ಎಕನಾಮಿಗೆ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇಸ್ ಅ ಟರ್ಮ್ ರಿಲೇಟೆಡ್ ಟು ಎಕನಾಮಿ. ಬೆಂಗಳೂರು ಸಿಟಿ ಬಿಕಮ್ ದ ಪೊಲೀಸ್ ಕಮಿಷನರೇಟ್ ಯಾವಾಗ ಆಯಿತು ಬೆಂಗಳೂರು ಸಿಟಿ ಅಂತ ಕೇಳ್ತಾರೆ. ಇದು 1963. ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲಾಯುಗದ ಅವಧಿಯಲ್ಲಿ ಸುಮಾರು 3000 ಬಿಸಿ ಪುರಾತನ ಪುರಾತತ್ವ ಸ್ಥಳವಾಗಿದೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ರೆ ನಿಮಗೆ ಬಳ್ಳಾರಿ. ಯಾವುದು? ಸಂಗನಕಲ್ಲು, ಬಳ್ಳಾರಿ. ಹೂ ಕ್ಯಾನ್ ಮೇಕ್ ಅ ಲಾ ರಿಲೇಟೆಡ್ ಟು ದ ಸಬ್ಜೆಕ್ಟ್ ಮೆನ್ಷನ್ಡ್ ಇನ್ ದ ಕನ್ಕರೆಂಟ್ ಲಿಸ್ಟ್. ಕನ್ಕರೆಂಟ್ ಲಿಸ್ಟ್ನಲ್ಲಿ ಯಾರು ಲಾನ ಮಾಡ್ಬೋದು ಅಂತಂತಂದರೆ ಯೂನಿಯನ್ ಮತ್ತು ಸ್ಟೇಟ್ ಇಬ್ಬರು ಕೂಡ ಮಾಡ್ಬೋದು. ಸ್ಟೇಟ್. ಹಾಗಾಗಿ ಕ್ವಶನ್ ನಂಬರ್ 18ಗೆ ಡಿ ಆಗಿರುತ್ತೆ. ಅಂದರೆ ಸಮಕಾಲೀನ ಪಟ್ಟಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಕೂಡ ಮಾಡ್ಬೋದು ಲಾಸ್ನ. ಈಗ 19th ಕ್ವಶನ್ ನೋಡೋದಂತಂದರೆ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ನಾಟ್ ಮೆಥಡ್ ಫಾರ್ ಡಿಟೆಕ್ಟಿಂಗ್ ಅಲ್ಟ್ರೇಷನ್ ಕೇಳಿದ್ದಾರೆ. ಇಲ್ಲಿ ಮಸ್ಟರ್ಡ್ದು ಕರೆಕ್ಟ್ ಇದೆ, ಶುಗರ್ದು ಕರೆಕ್ಟ್ ಇದೆ, ಹನಿದು ಕರೆಕ್ಟ್ ಇದೆ. ಇಲ್ಲಿ
ಕಾಫಿದು ತಪ್ಪಾಗಿದೆ. ಓಕೆ, ಕಾಫಿ ಈಸ್ ದಿ ರೈಟ್ ಆನ್ಸರ್. ಯಾವುದು ಅಲ್ಲ ಅಂತ ಕೇಳಿದರೆ ಕಾಫಿಗೂ ತಪ್ಪಾಗಿದೆ. ಸೊ ದ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಆಫ್ ದ ಟೆರಿಟರಿ ಆಫ್ ದಾದರ್ ನಗರ್ ಹವೇಲಿ ದಮನ್ ದಿಯು ಇದೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ದಮನ್ ಆಗಿದೆ. ಯಾವುದು? ದಮನ್ ಆಗಿದೆ. ಸೊ 21ನೇದು 2024 ಸಮರ್ ಒಲಿಂಪಿಕ್ಸ್ ಎಲ್ಲಿ ನಡೀತಿದೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಪ್ಯಾರಿಸು. ಯಾವುದು? ಪ್ಯಾರಿಸು. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಪಟ್ಟಿದೆ ಯಾವುದನ್ನು ಸರಿಯಾಗಿದೆ? ಓಕೆ, ಕರೆಕ್ಟನ್ನು ಇಲ್ಲಿ ನಾವು ಹೇಳಬೇಕು. ಇಲ್ಲಿ ಸರಿಯಾಗಿದ್ದು ಪಾರ್ಟ್ 9 ಪಂಚಾಯತಿಗೆ ಸಂಬಂಧಪಟ್ಟಿದ್ದು ಸರಿಯಾಗಿದೆ. ಓಕೆ, 23ನೇದು ಕರೆಂಟ್ದು SI ಯೂನಿಟ್ ಏನಂತ ಕೇಳಿದ್ದಾರೆ. ಓಕೆ, ಕರೆಂಟ್ದು SI ಯೂನಿಟ್ ಬಂದುಬಿಟ್ಟು ಆ್ಯಂಪಿಯರು. ಆ್ಯಂಪಿಯರು. ಮುಂದಿನ ಪ್ರಶ್ನೆ ನೋಡೋದಾದರೆ, ಕೆಳಗಿನ ರಾಜ್ಯಗಳಲ್ಲಿ ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿಕೊಂಡಿದೆ ಅಂತ ಕೇಳ್ತಾರೆ. ಇದು ಬಂದುಬಿಟ್ಟು ಸರಿಯಾದ ಉತ್ತರ ಮಿಜೋರಾಂ. ಅದು ಮಿಜೋರಾಂ. ಮಿಜೋರಾಂ ಯಾವ್ದ್ರ ಜೋಡಿಗೆ ಇದೆ? ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್. 25ನೇ ಪ್ರಶ್ನೆ ನೋಡೋದಾದರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಮೋಡ್ ಆಫ್ ಅ ರೀಪ್ರೊಡಕ್ಷನ್ ಆಫ್ ಅ ಸಿಂಗಲ್ ಆರ್ಗನಿಸಮ್ ಅಂತ ಹೇಳ್ತಾರೆ. ಕೆಳಗಡೆ ಯಾವುದು ಏಕೈಕ ಜೀವಿಯ ಸಂತಾನೋತ್ಪತ್ತಿಗೆ ಕಾರ್ಯ ವಿಧಾನವಲ್ಲ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ರೆ ಸಮ್ಮಿಲನ, ಫ್ಯೂಷನ್. ಓಕೆ, 26ನೇದು ಕ್ರಿಮಿಯಾ ಪೆನಿನ್ಸುಲಾ ಈಸ್ ಅ ಸರೌಂಡೆಡ್ ಬೈ. ಓಕೆ, ಕ್ರಿಮಿಯಾ ಪೆನಿನ್ಸುಲಾ ಇದು ಯಾವುದರೊಂದಿಗೆ ಪರ್ಯಾಯ ದ್ವೀಪ ಇದು. ಓಕೆ, ಯಾವರಿಂದ ಆವೃತಗೊಂಡಿದೆ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಬಂದುಬಿಟ್ರೆ ಬ್ಲ್ಯಾಕ್ ಸಿ. ಓಕೆ, ಬ್ಲ್ಯಾಕ್ ಸಿ. ಒಬ್ಬ ವ್ಯಕ್ತಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಅವನಿಗೆ ಯಾವ ಒಂದು ಇದಿದೆ ಅಂತ ಕೇಳ್ತಾರೆ. ಇದಕ್ಕೆ ಹೈಪರ್ ಮೆಟ್ರೋಪಿಯಾ ಅಂತ ಹೇಳ್ತಾರೆ. ಹೈಪರ್ ಮೆಟ್ರೋಪಿಯಾ, ಸಾರಿ. 28ನೇದು ಶುದ್ಧ ಚಿನ್ನದ ಬಗ್ಗೆ ಕೆಳಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದರೆ ನಿಮಗೆ ಯಾವುದು? ಇವುಗಳಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ಆಲ್ ಆಫ್ ದಿ ಅಬೋ. 29ನೇದು ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಹೇಳ್ತಾರೆ. ಮಿಸಲ್ಸ್. ಓಕೆ, ಇನ್ಫೆಕ್ಷಿಯಸ್ ಡಿಸೀಸ್ ಯಾವುದಂದರೆ ಮಿಸಲ್ಸ್, ದಡಾರ್ ಅಂತ ಹೇಳ್ತಾರೆ, ಸಾಂಕ್ರಾಮಿಕ ರೋಗ. ಭಾರತದಲ್ಲಿ ಗರ್ಭಧಾರಣೆಯು ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನಲ್ಲಿ ರಚನೆ ಡ್ಯಾಶ್ನಿಂದ ಪರಿಚಯಿಸಲಾಗಿದೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ರೆ ಆಪ್ಷನ್ ಸಿ, ಗರ್ಭಧಾರಣೆ ಕಾಯಿದೆಯ ವೈದ್ಯಕೀಯ ಮುಕ್ತಾಯ, ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ, ಆ್ಯಕ್ಟ್. 31stu ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಬೇಕು. ಚೂಸ್ ದ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ಇದರಲ್ಲಿ ಕೈಗಾ ನ್ಯೂಕ್ಲಿಯರು ಇದು ಕೇರಳ ಅಂತ ಹೇಳ್ತಾರೆ, ಅಲ್ಲ ಇದು ಕರ್ನಾಟಕ. ಓಕೆ, ಇದು ಸರಿಯಾಗಿಲ್ಲ. 32ನೇದು ಇಲ್ಲಿ ರೆವಲ್ಯೂಷನ್ಸ್ ಕೊಟ್ಟಿದ್ದಾರೆ, ವೈಟು, ಬ್ಲೂ, ಗ್ರೀನು, ಗೋಲ್ಡನ್ ರೆವಲ್ಯೂಷನ್ಸು. ಇಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಹೇಳಬೇಕು. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ನಿಮಗೆ ಆಪ್ಷನ್ ಸಿ, ಹಸಿರು ಕ್ರಾಂತಿ. ಗೋಲ್ಡನ್ ರೆವಲ್ಯೂಷನ್ ಹಾರ್ಟಿಕಲ್ಚರ್. ಓಕೆ, ಗೋಲ್ಡನ್ ಇದು ಸರಿಯಾಗಿದೆ. 32 ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಡ್ಯಾಶ್ ಇಸ್ ಮೇಡ್ ಅಪ್ ಆಫ್ ಅಮಿನೋ ಆಸಿಡ್ಸ್ ಅಂತ ಕೇಳ್ತಾರೆ. ಪ್ರೋಟೀನ್ಸು. ಯಾವುದು? ಪ್ರೋಟೀನ್ಸ್ ಅಂತಂದರೆ ಸಾರಜನಕ ಆಹಾರ ಪದಾರ್ಥಗಳು. ಆಪ್ಷನ್ 33ಗೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಇದೊಂದು ದಿನೇಶ್ ತನ್ನ ಗಡಿಯಾರವನ್ನು ಮೇಜಿನ ಮೇಲೆ ಇಡುತ್ತಾನೆ. ಸಂಜೆ 6 ಗಂಟೆಗೆ ಗಂಟೆ ಮುಳ್ಳು ದಿಕ್ಕು ತೋರಿಸುತ್ತದೆ. ರಾತ್ರಿ 9 ನಿಮಿಷ ಮಿಲ್ತದೆ. ಇದು ನೀವು ಆಪ್ಟಿಟ್ಯೂಡ್ ಕ್ವಶನ್ಸು ಮಾಡ್ಬೋದು. ಸೊ ಇದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಮಾಡಿ. ಇದು ಈಸಿಯಾದ ಕ್ವಶನ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ಸನ್ನು ನಾನು ಹೇಳ್ತಾ ಬರ್ತೀನಿ ನಿಮಗೆ. ಕಮ್ಯುನಲಿಸಮ್ ಕ್ಯಾನ್ ಬಿ ಕಂಟೈನ್ಡ್ ಬೈ ದ ವಿಚ್ ಆಫ್ ದ ಫಾಲೋವಿಂಗ್ ಅಂತ ಕೇಳ್ತಾರೆ. ಇದನ್ನು ಎಲ್ಲವೂ ಕೂಡ. ಓಕೆ, ಮಕ್ಕಳಿಗೆ ಲೌಕಿಕ ಶಿಕ್ಷಣವನ್ನು ನೀಡುವುದರಿಂದ, ಆರೋಗ್ಯಕರ ಮಾಧ್ಯಮ ಪರಿಸರವನ್ನು ಬೆಳೆಸುವುದರಿಂದ, ಉತ್ತಮ ಕಾನೂನು ವ್ಯವಸ್ಥೆಯನ್ನು ಸ್ಥಾಪಿಸುವುದರಿಂದ, ಇವೆಲ್ಲೂ ಕೂಡ ಕಾರಣಗಳಾಗಿರುತ್ತವೆ. 36ನೇದು ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಬೇಕು. ಇಲ್ಲಿ ಸರಿಯಾದ ಉತ್ತರ ಬಂದರೆ ನಿಮಗೆ ಆಪ್ಷನ್ ಬಿ, ಯಾವುದು? ಕೋಸ್ಟಲ್ ಕರ್ನಾಟಕ ಲ್ಯಾಟ್ರಿಕ್ ಸೈಲು. ಇದು ಸರಿಯಾದಂಥ ಉತ್ತರ. ಒಂದು ನಿಮಿಷ. ಸೌತ್ ಕರ್ನಾಟಕ ರೆಡ್ ಇದೆ, ನಾರ್ತ್ ಕರ್ನಾಟಕ ಬ್ಲ್ಯಾಕ್ ಇದೆ, ಕೋಸ್ಟಲಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಇದೆ, ಸೌತ್ ಕರ್ನಾಟಕ ರೆಡ್ ಸಾಯಿಲ್ ಇದೆ. ಸೊ ನನ್ ಆಫ್ ದಿ ಅಬೋವ್ ಇಸ್ ದಿ ಕರೆಕ್ಟ್ ಆನ್ಸರ್ ಹಿಯರ್. ನನ್ ಆಫ್ ದಿ ಅಬೋವ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಈಗ ಕೆಳಗಿನಲ್ಲಿ ಯಾವುದೋ ಒಂದು
ಆಧಾರ್ಗೆ ಸಂಬಂಧಪಟ್ಟಾಗೆ ಸರಿ ಇಲ್ಲ ಅಂತ ಕೇಳ್ತಾರೆ. ಇಲ್ಲಿ ಎಲ್ಲವೂ ಕೂಡ ನನ್ ಆಫ್ ದೀಸ್. ಓಕೆ, ಆಪ್ಷನ್ ಡಿ ಸಿ ಕರೆಕ್ಟ್, ಎಲ್ಲವೂ ಕೂಡ ಸರಿಯಾಗಿದೆ. 37th, ಹೂ ಅಮಂಗ್ ದ ಫಾಲೋವಿಂಗ್ ಇಸ್ ವಾಸ್ ದ ಫೀಲ್ಡ್ ಮಾರ್ಷಲ್ ಆಫ್ ದ ಚೀಫ್ ಆಫ್ ದ ಆರ್ಮಿ ಇಸ್ಟ್ ವಾಸ್ ಕೆ ಎಮ್ ಕರಿಯಪ್ಪ. ಕೆ ಎಮ್ ಕರಿಯಪ್ಪ ಅವರು ಭಾರತೀಯ ಸೈನ್ಯ ಫೀಲ್ಡ್ ಮಾರ್ಷಲ್ ಆಗಿದ್ದರು. ಹಸಿರು ಮನೆ ಗ್ರೀನ್ ಹೌಸ್ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಪ್ರೊಡಕ್ಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸ್ ಮಿಥೇನ್ ಯಾವುದು ಅಸೋಸಿಯೇಟೆಡ್ ಇದೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದರೆ ನಿಮಗೆ ಆಪ್ಷನ್ ಅಕ್ಕಿ, ರೈಸ್ ಅಂತ ಹೇಳ್ತಾರೆ. ಇಲ್ಲಿ ನೆಕ್ಸ್ಟು 40ನೇದು ಯಾವ ಒಂದು ಪ್ಯಾಟರ್ನ ಫಾಲೋ ಆಗ್ತದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಪ್ಯಾಟರ್ನ್ ಬಂದುಬಿಟ್ಟು ನಿಮಗೆ ನೆಕ್ಸ್ಟು IEG. ಓಕೆ, ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಹೂ ಒನ್ ದ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಆಫ್ 69th ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಅಂತ ಕೇಳ್ತಾರೆ. ಇದು ಅಲ್ಲು ಅರ್ಜುನ್ ಅವರು. ಯಾರು? ಅಲ್ಲು ಅರ್ಜುನ್ ಅವರು. ಕೆಳಗಳಲ್ಲಿ ಯಾವ ನಗರವು ರೇಖಾಂಶ? ಓಕೆ, ರೇಖಾಂಶ ಅಂತಂದರೆ ರೇಖಾಂಶ ಲಾಂಗಿಟ್ಯೂಡ್ಗಳು. ಓಕೆ, ಈ ರೀತಿ ಬರ್ತದೆ. ಇದಕ್ಕೆ ನಿಯರ್ ಯಾವುದಿದೆ ಅಂತಂತಂದರೆ ಭೋಪಾಲು, ಬೆಂಗಳೂರು, ನೋಯ್ಡಾ ಎಲ್ಲ ಇಲ್ಲಿ ಬರ್ತದೆ. ಸೂರತ್ ಬಂದುಬಿಟ್ಟು ನಮಗೆ ಕೋಸ್ಟಲ್ ಪಾರ್ಟ್ನಲ್ಲಿ ಬರ್ತದೆ. ಹೀಗಾಗಿ ಸರಿಯಾದ ಉತ್ತರ ಕೋಸ್ಟಲು. ಫಾರ್ದೆಸ್ಟ್ ಕೇಳಿದ್ದಾರೆ ಅವರು, ಯಾವುದು ದೂರ ಇದೆ ಅಂತ ಕೇಳಿದ್ದಾರೆ. ದೂರ ಅಂತಂದರೆ ಸೂರತ್ ಇದೆ. ಇವುಗಳಲ್ಲಿ ಯಾವುದು ತಪ್ಪು ಅಂತ ಕೇಳ್ತಾರೆ. ಆಪ್ಷನ್ ಸಿ ಇಸ್ ದಿ ತಪ್ಪು. ಏನಾಗಿದೆ ಇಲ್ಲಿ, ಇಂಡಿಯಾ ಮತ್ತು ಬಾಂಗ್ಲಾದೇಶ ನಡುವೆ ಡ್ಯೂರಾಂಡ್ ಲೈನ್ ಅಲ್ಲ, ಅಲ್ಲಿ ಕೂಡ ರಾಯ್ಡ್ ಕ್ಲಿಫ್ ಲೈನ್ ಅಂತ ಹೇಳ್ತೀವಿ ನಾವು. ಓಕೆ, 1971ನಲ್ಲಿ ಲಿಬ್ರೇಷನ್ ಆಫ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ವಾರ್ ಏನಾಯ್ತಲ್ಲ, ಅಲ್ಲಿವರೆಗೂ ಕೂಡ ಬಾಂಗ್ಲಾದೇಶನ ಈಸ್ಟ್ ಪಾಕಿಸ್ತಾನ ಅಂತ ಕರೀತಾಯಿದ್ರು, ಪೂರ್ವ ಪಾಕಿಸ್ತಾನ ಆಗಿ. ಹಾಗಾಗಿ ಅದು ಕೂಡ ರೆಡ್ ಕ್ಲಿಫ್. ಇಲ್ಲಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. 44ನೇದು ಸರಿಯಾದ ಉತ್ತರ ಅಪಿಡೆಮಿ ಇಸ್ ಎ ಲೋಕಲ್ ವೆರೈಟಿ ಆಫ್ ದಿ ಮ್ಯಾಂಗೋ. ಓಕೆ, ಲೋಕಲ್ ವೆರೈಟಿ ಆಫ್ ಮ್ಯಾಂಗೋ. ಕಿನ್ನಾಲ ಆರ್ಟ್. ಓಕೆ, ಕಿನ್ನಾಲ ಆರ್ಟು ಇದು ಬಂದುಬಿಟ್ಟು ನಿಮಗೆ ಡ್ಯಾಶ್ನ ಹಳ್ಳಿಯಲ್ಲಿ ಕಿನ್ನಾಳ ಆರ್ಟದ್ದು ಇದು ಕರೀತಾರೆ ಅಂತ ಹೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದರೆ ಕೊಪ್ಪಳ. ಯಾವುದು? ಕೊಪ್ಪಳ. ಮುಂದೆ ದ ಬುಕ್ ಮರಳಿ ಮಣ್ಣಿಗೆ, ಇದು ಯಾರು ಬರೆದಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಕೆ ಶಿವರಾಮ್ ಕಾರಂತವರು ಬರೆದಿರುವಂಥ ಒಂದು ಪುಸ್ತಕವಾಗಿದೆ. ಶರಾವತಿ ರಿವರು ಯಾವ ಒಂದು ಊರಿನ ಮೇಲೆ ಹೋಗ್ತದೆ ಅಂತೇಳಿ ಹೊನ್ನಾವರ. ಯಾವುದು? ಹೊನ್ನಾವರ. ಕೊಂಕಣ್ ರೈಲ್ವೆ ನೆಟ್ವರ್ಕ್ ಪಾಸಸ್ ಥ್ರೂ ಅಂತ ಕೇಳ್ತಾರೆ. ಇದು ಕಾರವಾರ. ಓಕೆ, ಕಾರವಾರ. ಇವುಗಳಲ್ಲಿ ಯಾವುದು ಓಲ್ಡೆಸ್ಟ್ ಇದೆ ಅಂತ ಹೇಳ್ತಾರೆ. 1905, 1919, 1930, ಆಮೇಲೆ 1942. ಸೊ ಆಪ್ಷನ್ ನಂಬರ್ ಡಿ ಸಿ ಕರೆಕ್ಟ್ ಆನ್ಸರ್. ಮೂಮೆಂಟ್ಗಳು ನೋಡ್ಕೋಬೇಕು ನೀವು. ಪ್ರೊಡಕ್ಷನ್ ಈಸ್ ಎ ಮಿಕ್ಸ್ಚರ್ ಆಫ್ ಏನಂತ ಕೇಳ್ತಾರೆ. ಇದು ಕಾಪರ್ ಸಲ್ಫೈಟು, ಸುಣ್ಣ ಮತ್ತು ನೀರು. ಓಕೆ, ಲೈಮ್ ಆ್ಯಂಡ್ ವಾಟರ್, ಕಾಪರ್ ಸಲ್ಫೈಟ್. ಆಪ್ಷನ್ ಸಿ ದಿ ಕರೆಕ್ಟ್ ಆನ್ಸರ್. ದ ಓಲ್ಡೆಸ್ಟ್ ನೋನ್ ಕನ್ನಡ ಲ್ಯಾಂಗ್ವೇಜ್ ಇನ್ಸ್ಕ್ರಿಪ್ಷನ್ ಹಲ್ಬಡಿ ಇನ್ಸ್ಕ್ರಿಪ್ಷನ್ ಆಫ್ ದ ಡಿಸ್ಕವರ್ಡ್ ಇನ್ ಎಲ್ಲಿ ಅಂತ ಕೇಳ್ತಾರೆ. ಹಲ್ಬಡಿ ಇನ್ಸ್ಕ್ರಿಪ್ಷನ್ ಸಿಕ್ಕಿದ್ದು ಹಾಸನ. ವಾಟರ್ ಬಾಯ್ಲ್ಸ್ ಎಟ್ ಎ ಲೋವರ್ ಟೆಂಪ್ರೇಚರ್ ಎಟ್ ಎ ಹೈಯರ್ ಆಲ್ಟಿಟ್ಯೂಡ್. ಯಾಕಂತಂದರೆ ಮೇಲ್ಗಡೆ ಹೋದಂಗೆ ನಿಮಗೆ ಅಟ್ಮಾಸ್ಫಿಯರಿಕ್ ಪ್ರೆಷರು ಕಡಿಮೆ ಆಗ್ತಾ ಹೋಗುತ್ತೆ. ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನದ ಧ್ವನಿಯ ತರಂಗಗಳನ್ನು ಹೊರಸೂಸುತ್ತದೆ ಅಂತಾರೆ. ಇದು ಬ್ಯಾಟ್. ಓಕೆ, ಯಾವುದು? ಆಪ್ಷನ್ ನಂಬರ್ ಡಿ, ಬಾವಲಿಗಳು. ವಿಚ್ ವಿಟಮಿನ್ ಈಸ್ ಪ್ರೊಡ್ಯೂಸ್ಡ್ ಎಕ್ಸ್ಪೋಸ್ಡ್ ಟು ಡೈರೆಕ್ಟ್ ಸನ್ಲೈಟಿಗೆ? ಯಾವುದು ಅಂತಂದರೆ ವಿಟಮಿನ್ ಡಿ. ಓಕೆ, ಕನ್ನಡ ಮಾಧ್ಯಮದ ಮಕ್ಕಳು ನೋಡ್ಕೋಬೇಕು. ಕನ್ನಡದಲ್ಲಿ ಪ್ರಶ್ನೆಗಳು, ಇಂಗ್ಲೀಷ್ನಲ್ಲಿ ನೋಡ್ಕೋಬೇಕು. ಸೊ ನಾನು ಆಲ್ಟರ್ನೇಟಿವ್ಲಿ ಮಾಡ್ತಾ ಇದ್ದೇನೆ. ಮಾನವದ ಮೂಗಿನ ಕೂದಲಿನ ಕಾರ್ಯ ಏನಂತ ಹೇಳ್ತಾರೆ. ಇಲ್ಲಿ ಇದು ದೊಡ್ಡ ಕಣಗಳನ್ನು ಶೋಧಿಸುತ್ತದೆ. ಓಕೆ, ನೆಕ್ಸ್ಟು ರೆಫ್ರಿಜರೇಟರ್ ಶೀತಲ ಯಂತ್ರಕ್ಕೆ ಪಟ್ಟಿಯಾಗಿರೋದು. ಇದು ಯಾಕೆ ಅಂತಂತಂದರೆ ಇದು ಪ್ರೆಸೆನ್ಸ್ ಆಫ್ ದಿ ಬ್ಯಾಕ್ಟೀರಿಯಾ. ಓಕೆ, ಹಾಲು ಹುಳಿಯಾಗಲಿಕ್ಕೆ. ಮುಂದಿನ ಪ್ರಶ್ನೆ ನೋಡೋದಾದಂದರೆ ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹವು ವಸ್ತುವು ಅದೇ ಪರಿಸ್ಥಿತಿಯಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ಎಂದು ನೀವು ಗಮನಿಸುತ್ತೀರಿ. ಈ ವಿದ್ಯಮಾನವನ್ನು ವೈಜ್ಞಾನಿಕ ಪರಿಕಲ್ಪನೆ ಯಾವುದಂತ ಹೇಳ್ತಾರೆ. ಇದಕ್ಕೆ ಆ್ಯಕ್ಚುಲಿ ಥರ್ಮಲ್ ಕಂಡಕ್ಟಿವಿಟಿ ಆಗುತ್ತದೆ. ಇದರಲ್ಲಿ ನಾವು ಕ್ಲೋಸೆಸ್ಟ್ ಆನ್ಸರು ನಿರೋಧಕ ಅಂದರೆ ಇನ್ಸುಲೇಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಯು ಕ್ಯಾನ್ ಅಬ್ಸರ್ವ್ ದ ಪ್ಲಾಂಟ್ ದ್ಯಾಟ್ ಲಿವ್ಸ್ ದ. ಯಾಕೆ ಇವೆಲ್ಲ ನಿಮಗೆ ಪ್ಲಾಂಟ್ಗಳು ಮರುಭೂಮಿಯಲ್ಲಿ ಕಂಡು ಬರ್ತದಲ್ಲ, ಅವು ಥಿಕ್ ವ್ಯಾಕ್ಸಿ ಕೋಟಿಂಗ್ನ ಟೈಪ್ ಒಂದು ಪರಿವರ್ತನೆ ಮಾಡ್ಕೊಳ್ತದೆ. ಯಾಕಂತಂದರೆ ಅಲ್ಲಿ ಬಾಷ್ಪ ವಿಸರ್ಜನೆ ಆಗಬಾರ್ದು ಅಂಥೇಳಿ. ಅದಕ್ಕೆ ಅಲ್ಲಿಗೆ ನೀರು ಕಡಿಮೆ ಸಿಗ್ತದಲ್ಲ, ಬಾಷ್ಪ ವಿಸರ್ಜನೆ ಮೂಲಕ ನೀರು ಕೂಡ ಗಿಡದಿಂದ ಹೋಗಬಾರ್ದು ಅಂತೇಳಿ ಅವು ಪರಿವರ್ತನೆ ಹೊಂದ್ತದೆ. ಟು ಪ್ರಿವೆಂಟ್ ದ ವಾಟರ್ ಲಾಸ್ ಥ್ರೂ ಟ್ರಾನ್ಸ್ಮಿಷನ್. ಸರಿಯಾದ ಉತ್ತರ.
ಸಿಲ್ಕ್ ವರ್ಕ್ಗೆ ಪ್ರೈಮರಿಲಿ ಏನು ಕೊಡ್ತಾರೆ ಅಂತಂದರೆ ಮಲ್ಬೆರಿ, ಓಕೆ, ಹಿಪ್ಪನೇರಳೆ ಅಂತ ಹೇಳ್ತಾರೆ. ಬಡತನ ಮೂಲ ನಿರ್ಮೂಲನೆ ಯಾವುದರಿಂದ ಮಾಡ್ಬೋದು ಅಂತ ಹೇಳ್ತಾರೆ. ಉದ್ಯೋಗ ಸೃಷ್ಟಿ, ಕೌಶಲ್ಯಾಭಿವೃದ್ಧಿ, ಉತ್ತಮ ಶಿಕ್ಷಣ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ ಹೌದು. ವಿಚ್ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನಾಲಿಟಿ ಅಚೀವ್ಡ್ ದಿ ಹಿಸ್ಟೋರಿಕ್ ಮೈಲ್ಸ್ಟೋನ್ ಇನ್ 23 ಬಿಕಮಿಂಗ್ ದ ಫಸ್ಟ್ ಇಂಡಿಯನ್ ಟು ವಿನ್ ಎ ಗೋಲ್ಡ್ ಮೆಡಲ್ ಅಟ್ ದ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ ಅಂತ ಇರ್ತಾರೆ. ಇದು ನೀರಜ್ ಚೋಪ್ರಾ ಅವರು. 2023ರಲ್ಲಿ ಇಂಡಿಯಾ ಯಾವುದು ಒಂದು ಅಧ್ಯಕ್ಷತೆ ವಹಿಸಿತ್ತು ಅಂತಂದರೆ G20 ಓಕೆ, G20. ಪ್ರೆಸಿಡೆಂಟ್ ಆಫ್ ಲೋಕಸಭಾ ಇಸ್ ಎಲೆಕ್ಟೆಡ್ ಬೈ ದಿ ಕಾಲೇಜ್ ಆಫ್ ದಿ ಲೋಕಸಭೆ ಮತ್ತು ರಾಜ್ಯಸಭೆ ಲೋಕಸಭೆ ರಾಜ್ಯಸಭೆ ಮತ್ತು ರಾಜ್ಯ ಶಾಸನ ಸಭೆಯ ಚುನಾಯಿತ ಸದಸ್ಯರುಗಳಿಂದ ಹೊಂದಿಕೊಂಡಿರುತ್ತದೆ. ಇದೊಂದು ಪ್ರಶ್ನೆಯನ್ನು ನಿಮಗೆ ಎಥಿಕಲ್ ಕ್ವಶನ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಂದರೆ ನೀವು ಯಾವ ಟು ರಿಪೋರ್ಟ್ ದಿ ಸಂಸ್ಥೆಯೊಳಗಿನ ಉನ್ನತ ಅಧಿಕಾರಿಗಳಿಗೆ ವರದಿ ಮಾಡುವುದಾಗಿರ್ತದೆ. ನೆಕ್ಸ್ಟು ಇನ್ನೊಂದು ಕೂಡ ಅದೇ ರೀತಿಯಾದ ಪ್ರಶ್ನೆ ಇದೆ. ಇಲ್ಲಿ ನೀವೇನು ಮಾಡಬೇಕಂತಂದರೆ ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕು, ಬೆಂಬಲವನ್ನು ನೀಡಿ ವೃತ್ತಿಪರ ಸಹಾಯವಾಗಿ ಪಡೆಯಲು ಸಹೋದ್ಯೋಗಿಗೆ ಪ್ರೋತ್ಸಾಹಿಸುವುದು ಒಂದು ಸರಿಯಾದಂಥ ಆ್ಯಕ್ಷನ್ ಆಗಿರ್ತದೆ ತಗೊಳ್ಳೋದು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಆನ್ ಇಂಟರ್ನೆಟ್ ಬ್ರೌಸರ್ ಅಂತ ಕೇಳ್ತಾರೆ. ಇದು ಸರಿಯಾದ ಉತ್ತರ ಗೂಗಲು. ಮನಿ ಎನ್ನುವುದು ಇದೊಂದು ಸಿಹಿ ತಿಂಡಿ, ಓಕೆ, ಇದೊಂದು ಸಿಹಿ ತಿಂಡಿ. ಇದೊಂದು ಮೆಂಟಾಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ 9 ಕಿಲೋಮೀಟರ್ ಆಗ್ತದೆ. ಆಮೇಲೆ ನೆಕ್ಸ್ಟು ಇಲ್ಲಿ 12 ಇಯರ್ಸ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು 13.33 ಕಿಲೋಮೀಟರ್ ಆಗ್ತದೆ. ನೋಡಿ ಸ್ನೇಹಿತರೆ, ಇದು ಕ್ಯೂ ಉತ್ತರ ಆಗಿರೋದ್ರಿಂದ ನಾವು ಯಾವುದೇ ರೀತಿ ಎಕ್ಸ್ಪ್ಲೇಷನ್ ಕೊಡೋದಿಲ್ಲ. ಇಲ್ಲಿ ನೀವು ಜಸ್ಟ್ ನೀವು ಆನ್ಸರ್ನ ಪರಿಶೀಲಿಸ್ಕೋಬೋದು. ನಿಮಗೆ ಇದೇ ಪಿ ಡಿ ಎಫ್ ಬೇಕಂತಂದರೆ ತಥಾಗತ GS Pro ಟೆಲಿಗ್ರಾಮ್ ಚಾನಲ್ ಅಥವಾ ನಮ್ಮದು ಮೊಬೈಲ್ ಅಪ್ಲಿಕೇಶನಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಆ ಪ್ರಪೋಸಲ್ ಲಾ ಅಂಡರ್ ಗೋಯಿಂಗ್ ಕನ್ಸಿಡರೇಷನ್. ಶಾಸನ ಸಭೆಯ ಪರಿವರ್ತನೆ ಒಳಗಾಗುವ ಒಂದು ಫಸ್ಟ್ ಏನು ಇತ್ತು ಅಂತಂದರೆ ಅದೊಂದು ಕರಡು ಮಸೂದೆ ಅಥವಾ ಬಿಲ್ ಅಂತ ಹೇಳ್ತೇವೆ. ಅದಕ್ಕೆ ಅಸೆಂಟ್ ಪಾಸ್ ಆದ ನಂತರ ಸದನದಲ್ಲಿ ಪಾಸಾದ ನಂತರ ಅದಕ್ಕೆ ಒಂದು ರಾಷ್ಟ್ರಪತಿಯವರ ಅಂಕಿತ ಬಿದ್ದ ನಂತರ ಅದು ಕಾಯ್ದೆಯಾಗುತ್ತದೆ. ಅಲ್ಲಿವರೆಗೂ ಅದು ಬಿಲ್ ಇರುತ್ತೆ. ಪೊಲೀಸ್ ಆಫೀಸರ್ ಹ್ಯಾವಿಂಗ್ 1 ಸ್ಟಾರ್ ಇರೋ ಪೊಲೀಸ್ ಆಫೀಸರ್ಗೆ ಸಬ್ ಇನ್ಸ್ಪೆಕ್ಟರ್ ಅಂತಾರೆ. 2 ಸ್ಟಾರ್ ಇದ್ದರೆ PSI ಅಂತಾರೆ. ನೆಕ್ಸ್ಟು 3 ಸ್ಟಾರ್ ಇದ್ದರೆ ಇನ್ಸ್ಪೆಕ್ಟರ್ ಅಂತಾರೆ. ಕರ್ನಾಟಕದಲ್ಲಿ CAR ಯಾವುದಕ್ಕೆ ಒಂದು ಸಂಬಂಧಪಟ್ಟಿದೆ ಅಂತಾರೆ, ಸಿಟಿ ಆರ್ಮ್ಡ್ ಪೊಲೀಸ್ ಅಂತ ಕರಿತೇವೆ ನಾವು. CAR ಅಂದರೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್. ಇದು ಯಾವುದಕ್ಕಾಗಿ ಸಂಬಂಧಪಟ್ಟಿದೆ ಅಂದರೆ ದಂಗೆ, ಗಲಭೆ ಮತ್ತು ಇದನ್ನು ನಿಭಾಯಿಸಲಿಕ್ಕೆ ಇದನ್ನು ಸ್ಪೆಷಲ್ ವಿಂಗ್ನ ರಚಿಸಲಾಗಿತ್ತು. AN ಮೂರ್ತಿ ರಾವ್ ಅವ್ರದ್ದು ಇದು ಯಾವುದು ಅಂತಂದರೆ ದೇವರು, ಓಕೆ, ದೇವರು ಬುಕ್ಕನ್ನು ಬರೆದಿದ್ದಾರೆ. ಕೋವಾರೆಂಟುವುದು ಮುಖ್ಯ ಉದ್ದೇಶದಿಂದ ಸಾರ್ವಜನಿಕ ಕಚೇರಿಯ ಅಕ್ರಮಗೊಳಿಸುವಿಕೆ ಅನ್ನೋದು ಇಲ್ಲಿಗಲ್ ಆಕ್ಯುಪೇಷನ್ ಆಫ್ ಪಬ್ಲಿಕ್ ಆಫೀಸನ್ನು ಅದನ್ನು ನಾವು ಮುಂತರಲಿಕ್ಕೆ ಕೋವಾರೆಂಟ್ನ ಯೂಸ್ ಮಾಡ್ಬೋದು. ರಿಟ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಇದು 40 ಯಾವುದ್ಯಾವುದು ಸೋಷಿಯಲಿಸ್ಟು ಸೆಕ್ಯುಲರ್ ಇವೆಲ್ಲ ಯಾವಾಗ ಹಾಕಿದ್ರು 42ನೇ ತಿದ್ದುಪಡಿಯ ಮೂಲಕ ಹಾಕಿದರು. ಒಂದು ಸ್ಟೇಟ್ ಲೆಜಿಸ್ಲೇಚರ್ ನಾಟ್ ಇನ್ ಸೆಷನ್. ಆರ್ಡಿನೆನ್ಸ್ ಯಾರು ಕೊಡ್ತಾರೆ ಅಂತಂದರೆ ರಾಜ್ಯದ ರಾಜ್ಯಪಾಲರು, ಗವರ್ನರ್ ಆಫ್ ದಿ ಸ್ಟೇಟ್. ಮ್ಯಾಂಗ್ರೋ ಶವರು ಯಾವಾಗ ಬರ್ತದೆ ಅಂತಂದರೆ ಮಾರ್ಚ್ ಮತ್ತು ಮೇದಲ್ಲಿ, ಓಕೆ, ಬೇಸಿಗೆ ಮುಗಿದ ನಂತರ ಸ್ಟಾರ್ಟ್ ಆಗುತ್ತೆ. ಸ್ಯಾಮ್ ಮಿಲ್ಟನ್ ಇವರು ಚಾಟ್ ಜಿಪಿಟಿದು CEO. ಅದಕ್ಕೆ ಓಪನ್ AI ಅಂತಾರೆ. ಕೇಟ ಸತ್ಯಾಗ್ರಹ ಮಹಾತ್ಮ ಗಾಂಧಿ ಅವರಿಗೆ ಸಂಬಂಧಪಟ್ಟಿದೆ. ದ ಏಜೆನ್ಸಿ ವಿಚ್ ಪ್ರೊಟೆಕ್ಟ್ಸ್ ಪ್ರೈಮ್ ಮಿನಿಸ್ಟರ್ಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾರೆ, SPG, ಓಕೆ, SPGದವರು. ಫೀಮೇಲ್ ಪ್ರೆಸಿಡೆಂಟ್ ಫಸ್ಟ್ ಯಾರು ಅಂತಂತಂದರೆ ಪ್ರತಿಭಾ ಪಾಟೀಲ್ ಅವರು. ನೆಕ್ಸ್ಟು ಪೊಟ್ಯಾಟೊ ಪ್ಯಾಕೆಟ್ನಾಗ ಯಾಕೆ ನೈಟ್ರೋಜನ್ ಹಾಕ್ತಾರೆ ಅಂತ ಕೇಳ್ತಾರೆ. ಬಿಕಾಸ್ ಏನಂತಂದರೆ ಸಾರಜನಕ ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲೀಕರಣವನ್ನು ತಡೆಯುತ್ತದೆ. ಆಕ್ಸಿಡೇಷನ್ ಆಫ್ ದ ಚಿಪ್ಸ್ನದು ಕಂಟ್ರೋಲ್ ಮಾಡ್ತದೆ. ನೆಕ್ಸ್ಟು ಚಪಾತಿ ತುಂಬ ಇದು ತಿಂದ ನಂತರ ಅದು ಯಾಕೆ ನಮಗೆ ಸಿಹಿ ಅನ್ನಿಸ್ತದೆ ಅಂತಂದರೆ ಲಾಲಾರಸವು ಉಪ್ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ. ಅಂದರೆ ಸಲೈವಾ ಬ್ರೇಕ್ಸ್ ಡೌನ್ ಇಂಟು ದ ಸ್ಟಾರ್ಚ್ ಇಂಟು ಅ ಸಿಂಪಲ್ ಶುಗರ್. ಆಪ್ಷನ್ B is ಕರೆಕ್ಟ್ ಆನ್ಸರ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಸ್ ಮೇಡ್ ಅಪ್ ಆಫ್ ದಿ ಜಿಪ್ಸಮ್, ಓಕೆ, ಜಿಪ್ಸಮ್. ನರ್ಮದಾ ಬಚಾವ್ ಆಂದೋಲನ ಯಾರಿಂದ ಇದಾಗಲಾಗಿತ್ತು, ಮೇಧಾ ಪಟ್ಕರ್. 87 is the right answer. C. ಪಂಪಸಾಗರ ಇದು ತುಂಗಭದ್ರಾ ರವರೆಗೆ, ಓಕೆ. ವಿಚ್ ಒನ್ ಆಫ್ ದ ಬದ್ಲಾ ಸೋಲಾರ್ ಪಾರ್ಕ್ ಎಲ್ಲಿದೆ, ರಾಜಸ್ಥಾನ. ವಿಚ್ ಪ್ಲಾಂಟ್ ಇಸ್ ಮೇನ್ಲಿ ಪ್ರೊಪಗೇಟೆಡ್ ಬೈ ದಿ ಲೀವ್ಸ್, ಅಂದರೆ ಸಂತಾನಾಭಿವೃದ್ಧಿ ಆಗುತ್ತದೆ ಅಂತಂದರೆ ಬರಿಯೋಫಿಲಮ್ಸ್, ಓಕೆ, ಬರಿಯೋಫೈಲಮ್ಸ್. ನೆಕ್ಸ್ಟು
ಪ್ರೋಬಯೋಟಿಕ್ಸ್ ಆರ್ ದಿ ಸೂಕ್ಷ್ಮ ಮೈಕ್ರೋ ಮೈಕ್ರೋ ಆರ್ಗನಿಸಮ್ಸ್ ಇರ್ಬೋದು, ಇವು ಬ್ಯಾಕ್ಟೀರಿಯಾಗಳು. ಓಕೆ, ಉಪಯುಕ್ತವಾದಂಥ ಬ್ಯಾಕ್ಟೀರಿಯಾಗಳಿಗೆ ಪ್ರೋಬಯೋಟಿಕ್ಸ್ ಅಂತಾರೆ. ಇದರಲ್ಲಿ ಯಾವುದು ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಅಲ್ಲ ಅಂತಾರೆ. HMX ಇಸ್ ನಾಟ್ ಅ ಥ್ರೆಟ್ ಕಾಲ್ಸ್ ಬಂತು ಡಿಸೆಂಬರ್ 1, 2023 ಥ್ರೆಟ್ ಕಾಲ್ ಬಂತು ಬೆಂಗಳೂರಲ್ಲಿ ಭಾಳ ಜನ. ಎಲ್ಲಿಗೆ ಅಂತಂತಂದರೆ ಸ್ಕೂಲ್ಗಳಿಗೆ. ಓಕೆ, ಸ್ಕೂಲ್ಗಳಲ್ಲಿ ಬಾಂಬ್ ಇದೆ ಅಂತೇಳಿ ಥ್ರೆಟ್ಸ್ ಕಾಲ್ ಬಂದಿತ್ತು. ಡೆಂಗ್ಯೂ ಇದೊಂದು ಎಡಿಸ್ ಮಾಸ್ಕಿಟೋದಿಂದ ಬರ್ತದೆ. ಓಕೆ, ಮಾಸ್ಕಿಟೋದಿಂದ ಬರ್ತದೆ. ಕರ್ನಾಟಕದಲ್ಲಿ ಹೈಯೆಸ್ಟ್ ಪೀಕ್ ಯಾವುದಿದೆ ಅಂತಂದರೆ ಮುಳ್ಳಯ್ಯನಗಿರಿ. ಡಿಫ್ಯೂಷನ್ ಇದೊಂದು ದ ಮೂಮೆಂಟ್ ಆಫ್ ಅ ಸಬ್ಸ್ಟೆನ್ಸ್ ಫ್ರಮ್ ಅ ರೀಜನ್ ಆಫ್ ಅ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಹೆಚ್ಚಿನ ಸಾಂದ್ರತೆ ಪ್ರದೇಶದಿಂದ ವಲಯಗಳಿಗೆ ಕಡಿಮೆ ಸಾಂದ್ರ ಪ್ರದೇಶಕ್ಕೆ ವಸ್ತುವಿನ ಒಂದು ಚಲನೆಯಾಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಅಂತ ಕೇಳ್ತಾರೆ. ಇಲ್ಲಿ ಮೇಲಿನ ಎಲ್ಲವೂ ಕೂಡ ಟ್ರೂ ಆಗಿದೆ. ಓಕೆ, ಮೇಲಿನ ಎಲ್ಲವೂ ಕೂಡ ಟ್ರೂ ಆಗಿದೆ. ಸೈಕ್ಲೋನ್ ಮಿಚಾಂಗ್ ಇದು ಎಲ್ಲಿ ಬಂದಿತ್ತು ಅಂತಂದರೆ ಚೆನ್ನೈ. ಓಕೆ, ಚೆನ್ನೈ. ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರಿ ಡಸ್ ನಾಟ್ ಶೇರ್ ಇಟ್ಸ್ ಬೌಂಡ್ರಿ ವಿತ್ ಇಸ್ರೇಲ್ ಅಂತ ಕೇಳ್ತಾರೆ. ಇಸ್ರೇಲ್ ಜೊತೆ ಇಲ್ಲಿ ಹೇಳಿಬಿಡ್ತಾರೆ ನೋಡಿ, ಸಿರಿಯಾ, ಜಾರ್ಡನ್ನು, ಈಜಿಪ್ತು ಓಕೆ ಹೊಂದಿದೆ, ಇರಾನು ಹೊಂದಿಲ್ಲ. ಓಕೆ, ಇಲ್ಲಿ ಸರಿಯಾದ ಉತ್ತರ ಇರಾನ್ ಆಗಿದೆ. ರೈಟ್. ನೆಕ್ಸ್ಟು, ವಾಟ್ ಈಸ್ ದ ಡಿಫ್ಲೇಷನ್ ಅಂತಂತಂದರೆ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಳೆ ಮಟ್ಟದಲ್ಲಿ ಇಳಿಕೆಯಾಗುವುದು. ಓಕೆ, 100 ಈಸ್ ದಿ ಕರೆಕ್ಟ್ ಆನ್ಸರ್. ಸೊ ಇವುಗಳು ಸರಿಯಾದ ಉತ್ತರಗಳು, ಸರಿಯಾದ ಕೀ ಉತ್ತರಗಳಾಗಿದ್ದು. ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದರೆ ನಾವು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿ GS Prep.